ಎಲ್ಲರಿಗೂ ನಮಸ್ಕಾರಗಳು. ಪ್ರಚಲಿತ ವಿದ್ಯಮಾನಗಳ ತರಗತಿಗೆ ಸ್ವಾಗತ. ಈ ದಿನ ನಾವು ಜೂನ್ 5 ಮತ್ತು 6ರ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ನಾವು ಎಂಎಸ್ಸಿ ಐರಿನಾ, ಉಮೀದ್ ಪೋರ್ಟಲ್, ಸ್ವಚ್ಛ ಸಸ್ಯ ಕಾರ್ಯಕ್ರಮ, ಮೌಂಟೆಟ್ನ, ಲೋಹ ಆಧಾರಿತ ನ್ಯಾನೋಜೈಮ್, ಮರ್ಕೋಸರ್ ಗುಂಪುಗಾರಿಕೆ, ವಿಶ್ವ ಸಂಪತ್ತು ವರದಿ 2025, ಐಸ್ ಬ್ರೇಕರ್ ಕ್ಷಿಪಣಿ, ಆಯುಷ್ ನಿವೇಶ ಸಾರಥಿ ಪೋರ್ಟಲ್ ಇವುಗಳೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಎಂಎಸ್ಸಿ ಐರಿನಾ, ಇದು ವಿಶ್ವದ ಅತಿದೊಡ್ಡ ಕಂಟೈನರ್ ಹಡಗು ಆಗಿದೆ. ಇದನ್ನ ಯಾವಾಗ ನಿರ್ಮಾಣ ಮಾಡಲಾಗಿದೆ? ಇದನ್ನ 2023ರಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದನ್ನ ಯಾವ ಕಂಪನಿ ನಿರ್ಮಿಸಿದೆ? ಸ್ವಿಸ್ ಮೂಲದ ಮೆಡಿಟರೇನಿಯನ್ ಶಿಪ್ಪಿಂಗ್ ಕಂಪನಿ ಇದನ್ನ ನಿರ್ಮಿಸಿದೆ. ಇದು ಲೈಬೆರಿಯಾ ಧ್ವಜದ ಅಡಿಯಲ್ಲಿ ಪ್ರಯಾಣವನ್ನ ಮಾಡುತ್ತಿದೆ. ಇದರ ಉದ್ದ 399.9 ಮೀಟರ್, ಅಗಲ 61.3 ಮೀಟರ್. ವಾಯು ನಯಗೊಳಿಸುವ ತಂತ್ರಜ್ಞಾನ, ಶಕ್ತಿ ಸಾಮರ್ಥ್ಯ, ಪ್ರೊಪೆಲ್ಲರ್ಗಳು ಮತ್ತು ಸುಧಾರಿತ ಹಲ್ ವಿನ್ಯಾಸದೊಂದಿಗೆ ಹಡಗು ಇಂಧನ ಬಳಕೆಯನ್ನ ಗಮನಾರ್ಹವಾಗಿ ಇದು ಕಡಿಮೆ ಮಾಡುತ್ತದೆ. ಇದರ ಇಂಗಾಲದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡುತ್ತದೆ. ಈ ವೈಶಿಷ್ಟ್ಯಗಳು ಇದನ್ನ ಇದುವರೆಗೆ ನಿರ್ಮಿಸಲಾದ ಅತ್ಯಂತ ಪರಿಸರ ಸ್ನೇಹಿ ಮೆಗಾ ಕಂಟೈನರ್ ಹಡಗುಗಳಲ್ಲಿ ಒಂದನ್ನಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಕಂಟೈನರ್ ಹಡಗು ಎಂಎಸ್ಸಿ ಐರಿನಾ ದಕ್ಷಿಣ ಏಷ್ಯಾದ ಬಂದರು ಕೇರಳದ ವಿಳಿಂಜಿಂ ಬಂದರಿಗೆ ತನ್ನ ಮೊದಲ ಭೇಟಿ ನೀಡಲು ಸಜ್ಜಾಗಿದೆ. ಎಂಎಸ್ಸಿ ಐರಿನಾ ಇದು ಲೈಬೆರಿಯಾ ಧ್ವಜದ ಅಡಿಯಲ್ಲಿ ಪ್ರಯಾಣ ಮಾಡುವಂತಹ ವಿಶ್ವದ ಅತಿದೊಡ್ಡ ಕಂಟೈನರ್ ಹಡಗು ಆಗಿದೆ. ಇದು ನಮ್ಮ ಭಾರತದ ಕೇರಳದ ವಿಳಿಂಜಿಂ ಬಂದರಿಗೆ ಭೇಟಿ ನೀಡಲು ಸಜ್ಜಾಗುತ್ತಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ನೆಕ್ಸ್ಟ್, ಉಮೀದ್ ಪೋರ್ಟಲ್. ಇದಂದ್ರೆ ಏನು? ಉಮೀದ್ ಯೂನಿಫೈಡ್ ವರ್ಕ್ ಮ್ಯಾನೇಜ್ಮೆಂಟ್, ಎಂಪವರ್ಮೆಂಟ್, ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಪೋರ್ಟಲ್. ಇದು ಯಾವುದಕ್ಕೆ ಸಂಬಂಧಿಸಿದೆ? ಇದು ಯಾವಾಗ ಸ್ಥಾಪನೆಯಾಯಿತು ಎಲ್ಲ ತಿಳಿದುಕೊಳ್ಳೋಣ. ಉಮೀದ್ ಪೋರ್ಟಲ್ ಇದು ಏಕೀಕೃತ ವಕ್ಫ್ ನಿರ್ವಹಣೆ, ಸಬಲೀಕರಣ, ದಕ್ಷತೆ ಮತ್ತು ಅಭಿವೃದ್ಧಿ ಪೋರ್ಟಲ್. ದೇಶಾದ್ಯಂತ ವಕ್ಫ್ ಆಸ್ತಿಗಳನ್ನು ನೋಂದಾಯಿಸಲು ಕೇಂದ್ರೀಕೃತ ಡಿಜಿಟಲ್ ವೇದಿಕೆಯಾಗಿದೆ. ವಕ್ಫ್ ಆಸ್ತಿ ಎಂದರೆ ಏನು? ಮುಸ್ಲಿಮರು ನಿರ್ದಿಷ್ಟ ಧಾರ್ಮಿಕ, ದತ್ತಿ ಅಥವಾ ಖಾಸಗಿ ಉದ್ದೇಶಕ್ಕಾಗಿ ದಾನ ಮಾಡುವ ಆಸ್ತಿ. ಆಸ್ತಿಯ ಮಾಲೀಕತ್ವವನ್ನ ದೇವರಿಗೆ ಸೇರಿದ್ದು ಎಂದು ಪರಿಗಣಿಸಲಾಗುತ್ತದೆ, ಆದರೆ ಅದರ ಪ್ರಯೋಜನಗಳನ್ನು ನಿರ್ದಿಷ್ಟ ಉದ್ದೇಶಗಳಿಗೆ ನಿರ್ದೇಶಿಸಲಾಗುತ್ತದೆ. ಕೇಂದ್ರ ವಕ್ಫ್ ಮಂಡಳಿಯು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ನಿಯಂತ್ರಣದಲ್ಲಿದೆ. ಇದು ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ. 1964ರಲ್ಲಿ ವಕ್ಫ್ ಕಾಯ್ದೆ 1954ರಲ್ಲಿ ನೀಡಲಾದ ನಿಬಂಧನೆಯ ಪ್ರಕಾರ ವಕ್ಫ್ ಮಂಡಳಿಗಳ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಕೇಂದ್ರ ಸರ್ಕಾರಕ್ಕೆ ಸಲಹಾ ಸಂಸ್ಥೆಯಾಗಿ ಸ್ಥಾಪಿಸಲಾಯಿತು. ಉಮೀದ್ ಪೋರ್ಟಲ್ ಇದು ಉತ್ತಮ ನಿರ್ವಹಣೆಯನ್ನ ಉತ್ತೇಜಿಸುವ ಮತ್ತು ಪಾರದರ್ಶಕತೆಯನ್ನ ಹೆಚ್ಚಿಸುವ ಗುರಿಯನ್ನ ಹೊಂದಿದೆ. ಇತ್ತೀಚೆಗೆ ಜಾರಿಗೆ ತಂದ ವಕ್ಫ್ ತಿದ್ದುಪಡಿ ಮಸೂದೆ 2025ರ ಹಿನ್ನೆಲೆಯಲ್ಲಿ ಈ ಪೋರ್ಟಲ್ ಅನ್ನ ಪ್ರಾರಂಭಿಸಲಾಗುತ್ತಿದೆ. ಇದಕ್ಕೆ ರಾಷ್ಟ್ರಪತಿಗಳ ಒಪ್ಪಿಗೆ ದೊರೆತಿದೆ. ನೋಂದಣಿಗಳನ್ನ ಆಯಾ ರಾಜ್ಯ ವಕ್ಫ್ ಮಂಡಳಿಗಳು ಸುಗಮಗೊಳಿಸುತ್ತವೆ. ಹೊಸ ಯೋಜನೆಯಡಿಯಲ್ಲಿ ಎಲ್ಲಾ ವಕ್ಫ್ ಆಸ್ತಿಗಳನ್ನ ಪೋರ್ಟಲ್ ಪ್ರಾರಂಭವಾದ 6 ತಿಂಗಳೊಳಗೆ ನೋಂದಾಯಿಸಬೇಕು. ಪ್ರತಿಯೊಂದು ನೋಂದಣಿಯು ಅಳತೆಗಳು ಮತ್ತು ಜಿಯೋಟ್ಯಾಗ್ ಮಾಡಲಾದ ಸ್ಥಳಗಳಂತಹ ಪೂರ್ಣ ವಿವರಗಳನ್ನು ಒಳಗೊಂಡಿರಬೇಕು. ಮಹಿಳೆಯರ ಹೆಸರಿನಲ್ಲಿ ನೋಂದಾಯಿಸಲಾದ ಆಸ್ತಿಗಳನ್ನು ವಕ್ಫ್ ಆಸ್ತಿಗಳೆಂದು ವರ್ಗೀಕರಿಸಲು ಅರ್ಹರಾಗಿರುವುದಿಲ್ಲ. ಆದಾಗ್ಯೂ ಮಹಿಳೆಯರು, ಮಕ್ಕಳು ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳ ಜನರು ವಕ್ಫ್ ಆಸ್ತಿಗಳ ಪ್ರಮುಖ ಫಲಾನುಭವಿಗಳಾಗಿ ಮುಂದುವರಿಯುತ್ತಾರೆ. ಅನುಮತಿಸಲಾದ ಅವಧಿಯನ್ನ ಮೀರಿ ನೋಂದಾಯಿಸದೆ ಉಳಿದಿರುವ ಆಸ್ತಿಗಳನ್ನ ವಿವಾದಿತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಪರಿಹಾರಕ್ಕಾಗಿ ವಕ್ಫ್ ನ್ಯಾಯಮಂಡಳಿಗೆ ಉಲ್ಲೇಖಿಸಲಾಗುತ್ತದೆ. ಉಮೀದ್ ಪೋರ್ಟಲ್ ಇದು ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್, ಎಂಪವರ್ಮೆಂಟ್, ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಪೋರ್ಟಲ್. ಇದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ನಿರ್ಮಿಸಲಾದ ಒಂದು ಪೋರ್ಟಲ್ ಆಗಿದೆ. ಇದನ್ನ ವಕ್ಫ್ ತಿದ್ದುಪಡಿ ಮಸೂದೆ 2025ರ ಹಿನ್ನೆಲೆಯಲ್ಲಿ ಆರಂಭಿಸಲಾಗುತ್ತಿದೆ. ಇದರಲ್ಲಿ ವಕ್ಫ್ ಆಸ್ತಿಗಳನ್ನ ಪೋರ್ಟಲ್ ಪ್ರಾರಂಭವಾದ 6 ತಿಂಗಳೊಳಗೆ ನೋಂದಾಯಿಸಬೇಕು. ಇಲ್ಲವಾದಲ್ಲಿ ಅದನ್ನ
ವಿವಾದಿತವೆಂದು ಪರಿಗಣಿಸಿ ಪರಿಹಾರಕ್ಕಾಗಿ ವಕ್ಫ್ ನ್ಯಾಯಮಂಡಳಿಗಳಿಗೆ ಉಲ್ಲೇಖಿಸಲಾಗುತ್ತದೆ. ನೆಕ್ಸ್ಟ್, ಸ್ವಚ್ಛ ಸಸ್ಯ ಕಾರ್ಯಕ್ರಮ, ಕ್ಲೀನ್ ಪ್ಲಾಂಟ್ ಪ್ರೋಗ್ರಾಂ. ಇದನ್ನ ಕೇಂದ್ರ ಸರ್ಕಾರ ಆರಂಭಿಸಿದೆ. ಮಹಾರಾಷ್ಟ್ರದಲ್ಲಿ ದ್ರಾಕ್ಷಿ, ಕಿತ್ತಳೆ, ದಾಳಿಂಬೆಗಳಿಗಾಗಿ ಕ್ಲೀನ್ ಪ್ಲಾಂಟ್ ಪ್ರೋಗ್ರಾಂ ಅನ್ನ ಕೇಂದ್ರ ಸರ್ಕಾರವು ಆರಂಭಿಸಿದೆ. ಕ್ಲೀನ್ ಪ್ಲಾಂಟ್ ಪ್ರೋಗ್ರಾಂ ಎಂಬುದು ಹಣ್ಣುಗಳು, ತರಕಾರಿಗಳು ಮತ್ತು ಹೂಗಳಂತಹ ತೋಟಗಾರಿಕಾ ಬೆಳೆಗಳಿಗೆ ರೋಗಮುಕ್ತ ಮತ್ತು ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಒದಗಿಸುವ ಸರ್ಕಾರಿ ಉಪಕ್ರಮವಾಗಿದೆ. ಇದು ಬೆಳೆ ಉತ್ಪಾದಕತೆಯನ್ನು ಸುಧಾರಿಸುವ ಮತ್ತು ರೈತರಿಗೆ ಪ್ರಮಾಣೀಕೃತ ಆರೋಗ್ಯಕರ ಸಸ್ಯಗಳಿಗೆ ಪ್ರವೇಶವನ್ನ ನೀಡುವ ಮೂಲಕ ನಷ್ಟವನ್ನ ಕಡಿಮೆ ಮಾಡುವ ಗುರಿಯನ್ನ ಹೊಂದಿದೆ. ಈ ಕಾರ್ಯಕ್ರಮವು ರೋಗ ನಿರ್ಣಯ ಚಿಕಿತ್ಸೆಗಾಗಿ 9 ಕ್ಲೀನ್ ಪ್ಲಾಂಟ್ ಸೆಂಟರ್ಗಳನ್ನು ಸ್ಥಾಪಿಸುವುದನ್ನು ಒಳಗೊಂಡಿದೆ. CPCS, ಕ್ಲೀನ್ ಪ್ಲಾಂಟ್ ಸೆಂಟರ್ಸ್. ತೋಟಗಾರಿಕಾ ಬೆಳೆಗಳಿಗೆ ರೋಗ ಮುಕ್ತ ಮತ್ತು ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಒದಗಿಸುವ ಸರ್ಕಾರದ ಒಂದು ಉಪಕ್ರಮ ಸ್ವಚ್ಛ ಸಸ್ಯ ಕಾರ್ಯಕ್ರಮವಾಗಿದೆ. ಇದನ್ನ ಮಹಾರಾಷ್ಟ್ರದಲ್ಲಿ ದ್ರಾಕ್ಷಿ, ಕಿತ್ತಳೆ ಮತ್ತು ದಾಳಿಂಬೆ ಬೆಳೆಗಳಿಗೆ ಕ್ಲೀನ್ ಪ್ಲಾಂಟ್ ಪ್ರೋಗ್ರಾಂ ಅನ್ನ ಆರಂಭಿಸಿದೆ. ನೆಕ್ಸ್ಟ್, ಮೌಂಟ್ ಎಟ್ನಾ ಇಲ್ಲಿದೆ. ಮೌಂಟ್ ಎಟ್ನಾ ಇಲ್ಲಿ ಇಟಲಿ, ಮೆಡಿಟರೇನಿಯನ್ ಸಮುದ್ರ ಇದೆ. ಇಟಲಿ, ಬಲ್ಗೇರಿಯಾ, ಸರ್ಬಿಯಾ. ಮೌಂಟ್ ಎಟ್ನಾ ಇಲ್ಲಿದೆ ಅಲ್ಲ, ಇದು ಮೆಡಿಟರೇನಿಯನ್ ಸಮುದ್ರದ ಒಂದು ಅತಿ ದೊಡ್ಡ ದ್ವೀಪವಾದಂತಹ ಸಿಸಿಲಿಯ ಪೂರ್ವ ಕರಾವಳಿಯಲ್ಲಿರ್ತಕ್ಕಂತಹ ಒಂದು ಸಕ್ರಿಯ ಜ್ವಾಲಾಮುಖಿಯಾಗಿದೆ. ಆಲ್ಪ್ಸ್ನ ದಕ್ಷಿಣಕ್ಕೆ ಇಟಲಿಯಲ್ಲಿ ಎಟ್ನಾದ ಶಿಖರವು ಅತಿ ಎತ್ತರದ ಶಿಖರವಾಗಿದೆ. ಇದು ಯುರೋಪಿನ ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ಅತಿ ದೊಡ್ಡದಾಗಿದೆ. ಎಟ್ನಾದ ಶಿಖರವು 5 ಕುಳಿಗಳನ್ನು ಹೊಂದಿದ್ದು ಇವು ಹೆಚ್ಚಿನ ಜ್ವಾಲಾಮುಖಿ ಸ್ಫೋಟಗಳಿಗೆ ಕಾರಣವಾಗಿದೆ. ಪರ್ವತದ ಇಳಿಜಾರುಗಳ ಉದ್ದಕ್ಕೂ ವಿವಿಧ ಗಾತ್ರದ 300ಕ್ಕೂ ಹೆಚ್ಚು ದ್ವಾರಗಳಲ್ಲಿ ಪಾರ್ಶ್ವಸ್ಫೋಟಗಳು ಸಹ ಸಂಭವಿಸುತ್ತವೆ. ಎಟ್ನಾ 2013ರಿಂದ ವಿಶ್ವ ಪರಂಪರೆಯ ತಾಣವಾಗಿದೆ. ಯುನೆಸ್ಕೋ ಪ್ರಕಾರ ಜ್ವಾಲಾಮುಖಿಯ ಸ್ಫೋಟದ ಇತಿಹಾಸವನ್ನು 5 ಲಕ್ಷ ವರ್ಷಗಳ ಹಿಂದಿನದು ಎಂದು ಗುರುತಿಸಬಹುದು. ಜ್ವಾಲಾಮುಖಿಗಳು ಲಾವಾ, ಟೆಪ್ರಾ ಮತ್ತು ಉಗಿಭೂಮಿಯ ಮೇಲ್ಮೈಗೆ ಹೊರಹೊಮ್ಮುವ ತೆರೆಯುವಿಕೆಗಳು ಅಥವಾ ದ್ವಾರಗಳಾಗಿವೆ. ಜ್ವಾಲಾಮುಖಿಗಳು ಭೂಮಿಯಲ್ಲಿ ಮತ್ತು ಸಾಗರದಲ್ಲಿ ಇರಬಹುದು. ಅವು ಭಾಗಶಃ ತಮ್ಮದೇ ಆದ ಸ್ಫೋಟಗಳ ಪರಿಣಾಮವಾಗಿದೆ. ಮೌಂಟ್ ಎಟ್ನಾ ಸ್ಫೋಟವನ್ನ ಉಂಟು ಮಾಡಿತು ಮತ್ತು ಬೂದಿ, ಹೊಗೆ ಮತ್ತು ಕಲ್ಲಿನ ತುಣುಕುಗಳ ದೊಡ್ಡ ಮೋಡವನ್ನ ಹಲವಾರು ಕಿಲೋಮೀಟರ್ಗಳಷ್ಟು ಆಕಾಶಕ್ಕೆ ಕಳುಹಿಸಿತು. ಮೌಂಟ್ ಎಟ್ನಾ ಇದೊಂದು ಸಕ್ರಿಯ ಜ್ವಾಲಾಮುಖಿಯಾಗಿದೆ. ಮೆಡಿಟರೇನಿಯನ್ ಸಮುದ್ರದಲ್ಲಿರ್ತಕ್ಕಂತಹ ಸಿಸಿಲಿಯಾ ಎಂಬ ದ್ವೀಪದಲ್ಲಿರ್ತಕ್ಕಂತಹ ಸಕ್ರಿಯ ಜ್ವಾಲಾಮುಖಿ ಇದಾಗಿದೆ. ಇದು 2013ರಿಂದ ವಿಶ್ವ ಪರಂಪರೆಯ ತಾಣವಾಗಿದೆ. ನೆಕ್ಸ್ಟ್, ಲೋಹ ಆಧಾರಿತ ನ್ಯಾನೋಸೈಮ್, ಮೆಟಲ್ ಬೇಸ್ಡ್ ನ್ಯಾನೋಸೈಮ್. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ಸಂಶೋಧಕರು ಇತ್ತೀಚೆಗೆ ಪಲ್ಮನರಿ ಥ್ರಂಬೋ ಎಂಬೋಲಿಸಮ್ ನಿಂದ ಉಂಟಾಗುವ ಅಸಹಜ ರಕ್ತ ಹೆಪ್ಪುಗಟ್ಟುವಿಕೆಯನ್ನ ನಿಯಂತ್ರಿಸಲು ಲೋಹ ಆಧಾರಿತ ನ್ಯಾನೋಸೈಮ್ ಅನ್ನ ಅಭಿವೃದ್ಧಿಪಡಿಸಿದ್ದಾರೆ. ಮೆಟಲ್ ಬೇಸ್ಡ್ ನ್ಯಾನೋಸೈಮ್ ಇದನ್ನ ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು. ಇಲ್ಲಿರ್ತಕ್ಕಂತಹ ಸಂಶೋಧಕರು PTE ಪಲ್ಮನರಿ ಥ್ರಂಬೋ ಎಂಬೋಲಿಸಮ್ ನಿಂದ ಉಂಟಾಗುವಂತಹ ಅಸಹಜ ರಕ್ತ ಹೆಪ್ಪುಗಟ್ಟುವಿಕೆಯನ್ನ ನಿಯಂತ್ರಿಸಲು ಲೋಹ ಆಧಾರಿತ ನ್ಯಾನೋಸೈಮ್ ಅನ್ನ ಅಭಿವೃದ್ಧಿಪಡಿಸಿದ್ದಾರೆ. ಪಲ್ಮನರಿ ಥ್ರಂಬೋ ಎಂಬೋಲಿಸಮ್ ಎನ್ನುವುದು ರಕ್ತ ಹೆಪ್ಪುಗಟ್ಟುವಿಕೆಯು ಶ್ವಾಸಕೋಶದಲ್ಲಿನ ಅಪಧಮನಿಗಳನ್ನ ನಿರ್ಬಂಧಿಸುವ ಸ್ಥಿತಿಯಾಗಿದ್ದು ಇದು ಜೀವಕ್ಕೆ ಅಪಾಯಕಾರಿಯಾಗಿದೆ. ನ್ಯಾನೋಸೈಮ್ಗಳು ಕಿಣ್ವಗಳಂತೆ ಕಾರ್ಯನಿರ್ವಹಿಸುವ ನ್ಯಾನೋ ವಸ್ತುಗಳಾಗಿವೆ. ಲೋಹಗಳು, ಅಲೋಹದ ಆಕ್ಸೈಡ್ಗಳು ಅಥವಾ ಕಾರ್ಬನ್ ಆಧಾರಿತ ವಸ್ತುಗಳಿಂದ ಇದನ್ನ ತಯಾರಿಸಬಹುದು.
ಈ ಹೊಸ ನ್ಯಾನೋಸೈಮ್ ಹಾನಿಕಾರಕ ಹೆಪ್ಪುಗಟ್ಟುವಿಕೆಯನ್ನ ಸುರಕ್ಷಿತವಾಗಿ ಬಡಿಯುವ ಮೂಲಕ ಭರವಸೆಯ ಚಿಕಿತ್ಸಾ ಆಯ್ಕೆಯನ್ನ ನೀಡಬಹುದು. ರಕ್ತ ಹೆಪ್ಪುಗಟ್ಟುವಿಕೆಯನ್ನ ತಡೆಯಲು ಲೋಹ ಆಧಾರಿತ ನ್ಯಾನೋಸೈಮ್ ಅನ್ನ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ಸಂಶೋಧಕರು ಅಭಿವೃದ್ಧಿಪಡಿಸಿದ್ದಾರೆ. ನೆಕ್ಸ್ಟ್, ಮರ್ಕೋಸರ್ ಗುಂಪುಗಾರಿಕೆ. ಇದು ದಕ್ಷಿಣ ಅಮೆರಿಕದ ಪ್ರಾದೇಶಿಕ ಆರ್ಥಿಕ ಸಂಸ್ಥೆಯಾಗಿದೆ. ಇದನ್ನ 1991ರಲ್ಲಿ ಅಸುನಿಯಾನ್ ಒಪ್ಪಂದದ ಮೂಲಕ ರಚಿಸಲಾಯಿತು. ಸದಸ್ಯ ರಾಷ್ಟ್ರಗಳ ನಡುವೆ ಸರಕು ಸೇವೆಗಳು, ಬಂಡವಾಳ ಮತ್ತು ಜನರ ಮುಕ್ತ ಚಲನೆಗೆ ಅನುಕೂಲ ಮಾಡಿಕೊಡುವುದು ಇದರ ಉದ್ದೇಶವಾಗಿದೆ. ಆರಂಭದಲ್ಲಿ ಅರ್ಜೆಂಟೈನಾ, ಬ್ರೆಜಿಲ್, ಪರಾಗ್ವೆ ಮತ್ತು ಉರುಗ್ವೆಗಳನ್ನ ಇದು ಹೊಂದಿತ್ತು. ಬ್ರೆಜಿಲ್, ಉರುಗ್ವೆ, ಪರಾಗ್ವೆ, ಅರ್ಜೆಂಟೈನಾ, ಬೊಲಿವಿಯಾ ಮತ್ತು ವೆನಿಜುವೆಲಾ ನಂತರ ಸೇರಿಕೊಂಡವು. ವೆನಿಜುವೆಲಾ ಇಲ್ಲಿದೆ, ಬೊಲಿವಿಯಾ. ಡಿಸೆಂಬರ್ 1, 2016ರಿಂದ ವೆನಿಜುವೆಲಾವನ್ನ ಅಮಾನತುಗೊಳಿಸಲಾಗಿದೆ. ಮರ್ಕೋಸರ್ ಚಿಲಿ, ಕೊಲಂಬಿಯಾ, ಈಕ್ವೆಡಾರ್, ಗಯಾನಾ, ಪೆರು ಮತ್ತು ಸುರಿನಾಮ್ಗಳನ್ನ ಸಹ ಸದಸ್ಯ ರಾಷ್ಟ್ರಗಳಾಗಿ ಪರಿಗಣಿಸುತ್ತದೆ. ಇದರ ಪ್ರಧಾನ ಕಚೇರಿ ಮಾಂಟಿವಿಡಿಯೋ, ಉರುಗ್ವೆಯಲ್ಲಿದೆ. ಇದರ ಅಧಿಕೃತ ಕಾರ್ಯನಿರತ ಭಾಷೆಗಳು ಸ್ಪ್ಯಾನಿಷ್ ಮತ್ತು ಪೋರ್ಚುಗೀಸ್. ಬಣದ ಅತ್ಯುನ್ನತ ನಿರ್ಧಾರ ತೆಗೆದುಕೊಳ್ಳುವ ಸಂಸ್ಥೆಯಾದ ಕಾಮನ್ ಮಾರ್ಕೆಟ್ ಕೌನ್ಸಿಲ್ ವಿದೇಶಿ ಮತ್ತು ಆರ್ಥಿಕ ನೀತಿಯನ್ನ ಸಂಘಟಿಸಲು ಉನ್ನತ ಮಟ್ಟದ ವೇದಿಕೆಯನ್ನ ಒದಗಿಸುತ್ತದೆ. ಈ ಗುಂಪು ಪ್ರತಿ ಸದಸ್ಯ ರಾಷ್ಟ್ರದ ವಿದೇಶಾಂಗ ಮತ್ತು ಆರ್ಥಿಕ ಮಂತ್ರಿಗಳನ್ನ ಅಥವಾ ಅವರಿಗೆ ಸಮಾನವಾದವರನ್ನ ಒಳಗೊಂಡಿರುತ್ತದೆ ಮತ್ತು ನಿರ್ಧಾರಗಳನ್ನ ಒಮ್ಮತದಿಂದ ತೆಗೆದುಕೊಳ್ಳಲಾಗುತ್ತದೆ. ಗುಂಪಿನ ಅಧ್ಯಕ್ಷತೆಯು ಅದರ ಪೂರ್ಣ ಸದಸ್ಯರಲ್ಲಿ ಪ್ರತಿ 6 ತಿಂಗಳಿಗೊಮ್ಮೆ ಬದಲಾಗುತ್ತದೆ. ಯುರೋಪಿಯನ್ ಯೂನಿಯನ್, ಉತ್ತರ ಅಮೆರಿಕದ ಮುಕ್ತ ವ್ಯಾಪಾರ ಒಪ್ಪಂದ ಮತ್ತು ಆಸಿಯಾನ್ ನಂತರ ಇದು 4ನೇ ಅತಿದೊಡ್ಡ ಸಮಗ್ರ ಮಾರುಕಟ್ಟೆಯಾಗಿದೆ. ಭಾರತ ಮತ್ತು ಮರ್ಕೋಸರ್ 2004ರಲ್ಲಿ ಆದ್ಯತೆಯ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದವು. ಭಾರತ ಮತ್ತು ಪರಾಗ್ವೆ ವ್ಯಾಪಾರ ಒಕ್ಕೂಟವಾದ ಮರ್ಕೋಸರ್ ಜೊತೆಗಿನ ಆದ್ಯತೆಯ ವ್ಯಾಪಾರ ಒಪ್ಪಂದವನ್ನ ಮತ್ತಷ್ಟು ವಿಸ್ತರಿಸಲು ಒಟ್ಟಾಗಿ ಕೆಲಸ ಮಾಡಬಹುದು ಎಂದು ಪ್ರಧಾನಿ ಇತ್ತೀಚೆಗೆ ಭೇಟಿ ನೀಡಿದ ಪರಾಗ್ವೆ ಅಧ್ಯಕ್ಷರಿಗೆ ತಿಳಿಸಿದರು. ಮರ್ಕೋಸರ್ ಇದೊಂದು ದಕ್ಷಿಣ ಅಮೆರಿಕದ ಪ್ರಾದೇಶಿಕ ಆರ್ಥಿಕ ಸಂಸ್ಥೆಯಾಗಿದೆ. ಇದನ್ನ ಯಾವಾಗ ರಚಿಸಲಾಯಿತು? 1991ರಲ್ಲಿ. ಯಾವ ಒಪ್ಪಂದದ ಮೂಲಕ ರಚಿಸಲಾಯಿತು? ಅಸುನಿಯಾನ್ ಒಪ್ಪಂದದ ಮೂಲಕ ರಚಿಸಲಾಯಿತು. ಆರಂಭದಲ್ಲಿ ಮರ್ಕೋಸರ್ ಗುಂಪಿಗೆ ಇದ್ದಂತಹ ಸದಸ್ಯರು ಅರ್ಜೆಂಟೈನಾ, ಬ್ರೆಜಿಲ್, ಪರಾಗ್ವೆ ಮತ್ತು ಉರುಗ್ವೆ. ನಂತರದಲ್ಲಿ ಬೊಲಿವಿಯಾ ಮತ್ತು ವೆನಿಜುವೆಲಾ ಸೇರಿಕೊಂಡವು. ಆದರೆ 2016ರಲ್ಲಿ ವೆನಿಜುವೆಲಾ ಅಮಾನತುಗೊಂಡಿದೆ. ಮರ್ಕೋಸರ್ನ ಪ್ರಧಾನ ಕಚೇರಿ ಮಾಂಟಿವಿಡಿಯೋ, ಉರುಗ್ವೆಯಲ್ಲಿದೆ. ಇದರ ಕಾರ್ಯನಿರತ ಭಾಷೆಗಳು ಸ್ಪ್ಯಾನಿಷ್ ಮತ್ತು ಪೋರ್ಚುಗೀಸ್ ಆಗಿವೆ. ಭಾರತ ಮತ್ತು ಮರ್ಕೋಸರ್ 2004ರಲ್ಲಿ ಆದ್ಯತೆಯ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಆದ್ಯತೆಯ ವ್ಯಾಪಾರ ಒಪ್ಪಂದವನ್ನ ಇನ್ನಷ್ಟು ವಿಸ್ತರಿಸಲು ನಾವು ಭಾರತ ಮತ್ತು ಪರಾಗ್ವೆ ಇಬ್ಬರು ಒಟ್ಟಾಗಿ ಕೆಲಸ ಮಾಡಬಹುದು ಎಂದು ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಗಳು ಪರಾಗ್ವೆಯ ಅಧ್ಯಕ್ಷರಿಗೆ ತಿಳಿಸಿದ್ದಾರೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಮರ್ಕೋಸರ್ ಗ್ರೂಪಿಂಗ್ ಇದು 4ನೇ ಅತಿದೊಡ್ಡ ಸಮಗ್ರ ಮಾರುಕಟ್ಟೆಯಾಗಿದೆ. ನೆಕ್ಸ್ಟ್, ವಿಶ್ವ ಸಂಪತ್ತು ವರದಿ 2025, ವರ್ಲ್ಡ್ ವೆಲ್ತ್ ರಿಪೋರ್ಟ್ 2025. ಇದನ್ನ ಯಾರು ಬಿಡುಗಡೆ ಮಾಡಿದ್ದಾರೆ? ಕ್ಯಾಪ್ ಜೆಮಿನಿ ಸಂಶೋಧನಾ ಸಂಸ್ಥೆ ವಿಶ್ವ ಸಂಪತ್ತು ವರದಿ 2025 ಬಿಡುಗಡೆ ಮಾಡಿದೆ. ಇದು ಎಷ್ಟು ದೇಶಗಳನ್ನ ಒಳಗೊಂಡಿದೆ? ಇದು 71 ದೇಶಗಳನ್ನ ಒಳಗೊಂಡಿದೆ. ಇದು ಜಾಗತಿಕ ಒಟ್ಟು ರಾಷ್ಟ್ರೀಯ ಆದಾಯದ 98%ಕ್ಕಿಂತ ಹೆಚ್ಚು ಮತ್ತು ವಿಶ್ವ ಷೇರು ಮಾರುಕಟ್ಟೆ ಬಂಡವಾಳೀಕರಣದ 99%ವನ್ನ ಹೊಂದಿದೆ. 2024ರಲ್ಲಿ ಜಾಗತಿಕವಾಗಿ ಹೆಚ್ಚಿನ ನಿವ್ವಳ ಮೌಲ್ಯದ ವ್ಯಕ್ತಿಗಳು
HNWIS ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್ ಜನಸಂಖ್ಯೆಯು 2.6% ಹೆಚ್ಚಾಗಿದೆ. ಈ ಹೆಚ್ಚಳಕ್ಕೆ ಅತಿ ಹೆಚ್ಚು ನಿವ್ವಳ ಮೌಲ್ಯದ ವ್ಯಕ್ತಿಗಳು ಜನಸಂಖ್ಯೆಯಲ್ಲಿನ ಬೆಳವಣಿಗೆಯು ಕಾರಣವಾಗಿದೆ. UHNWIS ಅಲ್ಟ್ರಾ ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್ ಇದು 6.2% ಹೆಚ್ಚಾಗಿದೆ. ಬಲವಾದ ಷೇರು ಮಾರುಕಟ್ಟೆಗಳು ಮತ್ತು AI ಆಶಾವಾದವು ಪೋರ್ಟ್ಫೋಲಿಯೋ ಆದಾಯವನ್ನ ಹೆಚ್ಚಿಸಿದ್ದರಿಂದ ಇದು ಸಂಭವಿಸಿದೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ. ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್ಗಳು ಎಂದರೆ ಅವರ ಪ್ರಾಥಮಿಕ ನಿವಾಸ, ಸಂಗ್ರಹ ಯೋಗ್ಯ ವಸ್ತುಗಳು, ಉಪಭೋಗ್ಯ ವಸ್ತುಗಳು ಮತ್ತು ಗ್ರಾಹಕ ಬಾಳಿಕೆ ಬರುವ ವಸ್ತುಗಳನ್ನು ಹೊರತುಪಡಿಸಿ $1 ಮಿಲಿಯನ್ ಅಥವಾ ಅದಕ್ಕಿಂತ ಹೆಚ್ಚಿನ ಹೂಡಿಕೆ ಮಾಡಬಹುದಾದ ಆಸ್ತಿಯನ್ನ ಹೊಂದಿರುವ ವ್ಯಕ್ತಿಗಳನ್ನ ನಾವು ಹೆಚ್ಚಿನ ನಿವ್ವಳ ಮೌಲ್ಯದ ವ್ಯಕ್ತಿಗಳು ಎಂದು ಕರೆಯಲಾಗುತ್ತದೆ. ಸಂಪತ್ತಿನ ಬ್ಯಾಂಡ್ಗಳ ಆಧಾರದ ಮೇಲೆ ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್ಗಳನ್ನು 3 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಒಂದು, ಅಲ್ಟ್ರಾ ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್, $30 ಮಿಲಿಯನ್ ಅಥವಾ ಅದಕ್ಕಿಂತ ಹೆಚ್ಚು ಮೌಲ್ಯದ ಆಸ್ತಿಯನ್ನ ಹೊಂದಿರುವವರು. ಮಧ್ಯಮ ಶ್ರೇಣಿಯ ಮಿಲಿಯನೇರ್ಗಳು, $5 ರಿಂದ $30 ಮಿಲಿಯನ್ ಆಸ್ತಿಯನ್ನ ಹೊಂದಿರುವವರು. ಪಕ್ಕದ ಮಿಲಿಯನೇರ್ಗಳು, $1 ರಿಂದ $5 ಮಿಲಿಯನ್ ಮೌಲ್ಯದ ಆಸ್ತಿಯನ್ನ ಹೊಂದಿರುವಂತವರು. ಖಾಸಗಿ ಷೇರುಗಳು ಮತ್ತು ಕ್ರಿಪ್ಟೋ ಕರೆನ್ಸಿಗಳಂತಹ ಪರ್ಯಾಯ ಹೂಡಿಕೆಗಳು ಈಗ ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್ ಹಿಡುವಳಿಗಳಲ್ಲಿ ಸ್ಥಾಪಿತ ಉಪಸ್ಥಿತಿಯಾಗಿದ್ದು ಅವರ ಪೋರ್ಟ್ಫೋಲಿಯೋಗಳಲ್ಲಿ 15% ಪ್ರತಿನಿಧಿಸುತ್ತದೆ ಎಂದು ಡೇಟಾ ಸೂಚಿಸುತ್ತದೆ. ಅತಿದೊಡ್ಡ ವೈಯಕ್ತಿಕ ಮಾರುಕಟ್ಟೆಗಳಲ್ಲಿ ಅಮೆರಿಕ ಸ್ಪಷ್ಟ ನಾಯಕನಾಗಿದ್ದು ದೇಶದ ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್ ಜನಸಂಖ್ಯೆಯು 7.6% ಹೆಚ್ಚಾಗಿ 7.9 ಮಿಲಿಯನ್ಗೆ 5,62,000 ಮಿಲಿಯನೇರ್ಗಳನ್ನು ಸೇರಿಸಿದೆ. 2024ರಲ್ಲಿ ಭಾರತದ ಅಧಿಕ ನಿವ್ವಳ ಮೌಲ್ಯದ ವ್ಯಕ್ತಿ ಸಂಪತ್ತಿನ ಬೆಳವಣಿಗೆ ದರವು 8.8% ಇದೆ. ಇತ್ತೀಚೆಗೆ ಬಿಡುಗಡೆಯಾದ ವಿಶ್ವ ಸಂಪತ್ತು ವರದಿ 2025ರ ಪ್ರಕಾರ 2024ರಲ್ಲಿ ಭಾರತವು ಹೆಚ್ಚಿನ ನಿವ್ವಳ ಮೌಲ್ಯದ ವೈಯಕ್ತಿಕ ಸಂಪತ್ತಿನಲ್ಲಿ 8.8% ಏರಿಕೆ ಕಂಡಿದ್ದು ಕಳೆದ ವರ್ಷದ ಅಂತ್ಯದ ವೇಳೆಗೆ 3,78,810 ಮಿಲಿಯನರ್ಗಳನ್ನ ಒಟ್ಟು $1.5 ಟ್ರಿಲಿಯನ್ ಸಂಪತ್ತನ್ನ ಹೊಂದಿದ್ದಾರೆ. ವಿಶ್ವ ಸಂಪತ್ತು ವರದಿ ಇದನ್ನ ಕ್ಯಾಪ್ಜೆಮಿನಿ ಸಂಶೋಧನಾ ಸಂಸ್ಥೆ ಬಿಡುಗಡೆ ಮಾಡಿದೆ. ಇದರಲ್ಲಿ 71 ದೇಶಗಳನ್ನ ಕನ್ಸಿಡರ್ ಮಾಡಲಾಗಿದೆ. ಭಾರತ 2024ರಲ್ಲಿ 8.8% ಅಧಿಕ ನಿವ್ವಳ ಮೌಲ್ಯದ ವ್ಯಕ್ತಿಯ ಸಂಪತ್ತಿನ ಬೆಳವಣಿಗೆ ದರವನ್ನ ಹೊಂದಿದೆ. ನೆಕ್ಸ್ಟ್, ಐಸ್ ಬ್ರೇಕರ್ ಕ್ಷಿಪಣಿ. ಇದನ್ನ ಇಸ್ರೇಲಿ ರಕ್ಷಣಾ ಕಂಪನಿ ರಫೇಲ್ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ ಅಭಿವೃದ್ಧಿಪಡಿಸಿದೆ. ಐಸ್ ಬ್ರೇಕರ್ ಕ್ಷಿಪಣಿಯು ಇದು ದೀರ್ಘ ಶ್ರೇಣಿಯ ಸ್ವಾಯತ್ತ ನಿಖರ ನಿರ್ದೇಶಿತ ಆಯುಧ ವ್ಯವಸ್ಥೆಯಾಗಿದೆ. ಬಹುವಾಯು ಮತ್ತು ನೆಲದ ವೇದಿಕೆಗಳೊಂದಿಗೆ ಹೊಂದಿಕೊಳ್ಳುವ ಇದು ಕಾರ್ಯಾಚರಣೆಯ ನಿಯೋಜನೆಯಲ್ಲಿ ಗಮನಾರ್ಹ ನಮ್ಯತೆಯನ್ನ ನೀಡುತ್ತದೆ. ಇದು ಜೆಟ್ ಫೈಟರ್ಗಳು, ಲಘುದಾಳಿ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳು ಹಾಗೂ ಸಣ್ಣ ಸಮುದ್ರ ಹಡಗುಗಳು ಮತ್ತು ನೆಲದ ವಾಹನಗಳಿಗೆ ಸೂಕ್ತವಾಗಿದೆ. ಸುಮಾರು 4 ಮೀಟರ್ ಉದ್ದವಿದೆ. 400 ಕೆಜಿಗಿಂತ ಕಡಿಮೆ ತೂಕವನ್ನ ಹೊಂದಿದೆ. 250 ಪೌಂಡ್ ಸಿಡಿತಲೆಯನ್ನ ಹೊತ್ತೊಯ್ಯುವ ಮೂಲಕ 300 ಕಿಲೋಮೀಟರ್ ದೂರದ ಗುರಿಗಳನ್ನ ಸಬ್ಸಾನಿಕ್ ವೇಗದಲ್ಲಿ ಹೊಡೆಯಬಲ್ಲದು. ಇದರ ಗರಿಷ್ಠ ವ್ಯಾಪ್ತಿ 300 ಕಿಲೋಮೀಟರ್ ಆಗಿದೆ. ಇದು ಎಲ್ಲಾ ಹವಾಮಾನ ಪರಿಸ್ಥಿತಿಗಳಲ್ಲಿಯೂ ನೋಡಬಲ್ಲ ನಂಬಲಾಗದಷ್ಟು ಮುಂದುವರಿದ ಎಲೆಕ್ಟ್ರೋ ಆಪ್ಟಿಕಲ್ ಅನ್ವೇಷಕವನ್ನ ಬಳಸುತ್ತದೆ. ಇದು ಕೃತಕ ಬುದ್ಧಿಮತ್ತೆಯಿಂದ ತುಂಬಿದ್ದು ಅದು ಗುರಿಗಳನ್ನ ಗುರುತಿಸಲು ಸಹಾಯ ಮಾಡುತ್ತದೆ. ಇದು ನಂಬಲಾಗದಷ್ಟು ಕೆಳಕ್ಕೆ ಹಾರುತ್ತದೆ, ಭೂಪ್ರದೇಶವನ್ನ ಅಪ್ಪಿಕೊಳ್ಳುತ್ತದೆ ಅಥವಾ ಅಲೆಗಳನ್ನ ಸ್ಕಿಮ್ ಮಾಡುತ್ತದೆ ಮತ್ತು ಅದರ ವಿನ್ಯಾಸವು ಅದನ್ನು ಪತ್ತೆ ಹಚ್ಚಲು ತುಂಬಾ ಕಷ್ಟಕರವಾಗಿಸುತ್ತದೆ. ಈ ಅತಿ ಕಡಿಮೆ ಗಮನಿಸಬಹುದಾದ
VLO ವೆರಿ ಲೋ ಅಬ್ಸರ್ವೇಬಲ್ ಸಾಮರ್ಥ್ಯವು ಗಮನಿಸದೆ ತನ್ನ ಗುರಿಯನ್ನ ತಲುಪುವಲ್ಲಿ ಗಮನಾರ್ಹ ಪ್ರಯೋಜನವನ್ನ ನೀಡುತ್ತದೆ. ಇದು ಗಮನಾರ್ಹವಾಗಿ ಸಾಂದ್ರವಾಗಿರುತ್ತದೆ ಮತ್ತು ಹಗುರವಾಗಿರುತ್ತದೆ. ಇದು ಬಹು ಕ್ಷಿಪಣಿಗಳೊಂದಿಗೆ ಸಿಂಕ್ರೊನೈಸ್ ಮಾಡಿದ ದಾಳಿಗಳಲ್ಲಿ ಕಾರ್ಯನಿರ್ವಹಿಸಬಹುದು. ಇದು ಸ್ವಾಯತ್ತವಾಗಿ ಅಥವಾ ಮ್ಯಾನ್ ಇನ್ ದಿ ಲೂಪ್ ಮೋಡ್ನಲ್ಲಿ ಕಾರ್ಯನಿರ್ವಹಿಸಬಹುದು. ಭಾರತೀಯ ವಾಯುಪಡೆ ಇಸ್ರೇಲ್ನ ಸುಧಾರಿತ ವಾಯು ಉಡಾವಣಾ ಕ್ರೂಸ್ ಕ್ಷಿಪಣಿ ಐಸ್ ಬ್ರೇಕರ್ ಅನ್ನ ಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ ವಿಚಾರ ಮಾಡುತ್ತಿದೆ. ಐಸ್ ಬ್ರೇಕರ್ ಕ್ಷಿಪಣಿ ಇದು ಇಸ್ರೇಲ್ನ ರಫೇಲ್ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ ಅಭಿವೃದ್ಧಿಪಡಿಸಿದೆ. ಇದು 4 ಮೀಟರ್ ಉದ್ದವಿದೆ, 400 kgಗಿಂತ ಕಡಿಮೆ ತೂಕವನ್ನ ಹೊಂದಿದೆ, 300 ಕಿಲೋಮೀಟರ್ಗಳಷ್ಟು ಗರಿಷ್ಠ ವ್ಯಾಪ್ತಿಯನ್ನ ಇದು ಹೊಂದಿದೆ. ಇದನ್ನ ನಮ್ಮ ಭಾರತೀಯ ವಾಯುಪಡೆ ಇಂಡಿಯನ್ ಏರ್ಫೋರ್ಸ್ ಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ ವಿಚಾರವನ್ನ ಮಾಡುತ್ತಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ನೆಕ್ಸ್ಟ್, ಆಯುಷ್ ನಿವೇಶ ಸಾರಥಿ ಪೋರ್ಟಲ್. ಇದನ್ನ ನಮ್ಮ ಭಾರತ ಸರ್ಕಾರ ಆರಂಭಿಸಿದೆ. ಈ ಉಪಕ್ರಮವು ಸಾಂಪ್ರದಾಯಿಕ ಔಷಧ ಮತ್ತು ಸ್ವಾಸ್ಥ್ಯದಲ್ಲಿ ಜಾಗತಿಕ ನಾಯಕನನ್ನಾಗಿ ಮಾಡುವ ಗುರಿಯನ್ನ ಹೊಂದಿದೆ. ಭಾರತವನ್ನ ಸಾಂಪ್ರದಾಯಿಕ ಔಷಧ ಮತ್ತು ಸ್ವಾಸ್ಥ್ಯದಲ್ಲಿ ಜಾಗತಿಕ ನಾಯಕನನ್ನಾಗಿ ಮಾಡುವ ಗುರಿಯನ್ನ ಆಯುಷ್ ನಿವೇಶ ಸಾರಥಿ ಪೋರ್ಟಲ್ ಹೊಂದಿದೆ. ನವದೆಹಲಿಯಲ್ಲಿ ನಡೆದ ಆಯುಷ್ಯ ಪಾಲುದಾರರು ಉದ್ಯಮ ಸಂವಹನ ಸಭೆಯಲ್ಲಿ ಈ ಉದ್ಘಾಟನೆ ನಡೆಯಿತು. ಅಂದರೆ ಈ ಪೋರ್ಟಲ್ ಉದ್ಘಾಟನೆ ನಡೆಯಿತು. ಭಾರತದ ಸ್ವಾಸ್ಥ್ಯ ವ್ಯವಸ್ಥೆಗಳನ್ನ ಬಲಿಷ್ಠ ಆರ್ಥಿಕ ವಲಯವಾಗಿ ಪರಿವರ್ತಿಸುವಲ್ಲಿ ಈ ಪೋರ್ಟಲ್ ಒಂದು ಹೆಜ್ಜೆಯನ್ನ ಇಡುತ್ತಿದೆ. ಆಯುಷ್ಯ ನಿವೇಶ ಸಾರಥಿ ಹೂಡಿಕೆದಾರರ ಕೇಂದ್ರಿತ ಡಿಜಿಟಲ್ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದನ್ನು ಆಯುಷ್ಯ ಸಚಿವಾಲಯವು ಇನ್ವೆಸ್ಟ್ ಇಂಡಿಯಾದ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿದೆ. ಈ ಪೋರ್ಟಲ್ ನೀತಿ ಚೌಕಟ್ಟುಗಳು, ಪ್ರೋತ್ಸಾಹಕ ರಚನೆಗಳು ಮತ್ತು ಹೂಡಿಕೆ ಸಿದ್ಧ ಯೋಜನೆಗಳನ್ನು ಕ್ರೋಢೀಕರಿಸುತ್ತದೆ. ಇದು ಹೂಡಿಕೆದಾರರ ನಡುವಿನ ನೈಜ ಸಮಯದ ಸಂವಹನ ಮತ್ತು ಭಾರತದ ಆಯುಷ್ಯ ವಲಯದಲ್ಲಿನ ಅವಕಾಶಗಳನ್ನು ಸುಗಮಗೊಳಿಸುವ ಗುರಿಯನ್ನ ಹೊಂದಿದೆ. ಆಯುಷ್ ಉದ್ಯಮವು ತ್ವರಿತ ಬೆಳವಣಿಗೆಯನ್ನ ಕಂಡಿದೆ. 2014ರಿಂದ 2020ರವರೆಗೆ ಇದು ವಾರ್ಷಿಕ 17% ಬೆಳವಣಿಗೆ ದರವನ್ನ ದಾಖಲಿಸಿದೆ. ನೈಸರ್ಗಿಕ ಮತ್ತು ತಡೆಗಟ್ಟುವ ಆರೋಗ್ಯ ರಕ್ಷಣೆಯಲ್ಲಿ ಜಾಗತಿಕವಾಗಿ ಆಸಕ್ತಿ ಹೆಚ್ಚುತ್ತಿದೆ. ಇದು ಆಯುಷ್ ವಲಯವನ್ನ ಜಾಗತಿಕ ಆರೋಗ್ಯ ಮತ್ತು ಜೀವನ ಶೈಲಿಯ ರೂಪಾಂತರದಲ್ಲಿ ಪ್ರಮುಖ ಪಾತ್ರ ವಹಿಸುವಂತೆ ಮಾಡುತ್ತದೆ. ಆಯುಷ್ ವಲಯದಲ್ಲಿ ಭಾರತ ಸರ್ಕಾರ ವಿದೇಶಿ ನೇರ ಹೂಡಿಕೆಯನ್ನ ಪ್ರೋತ್ಸಾಹಿಸುತ್ತದೆ. ಸ್ವಯಂಚಾಲಿತ ಮಾರ್ಗದ ಮೂಲಕ 100% ವಿದೇಶಿ ನೇರ ಹೂಡಿಕೆಯನ್ನ ಇದು ಅನುಮತಿಸಲಾಗಿದೆ. FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಈ ನೀತಿಯು ಭಾರತವು ಸಮಗ್ರ ಆರೋಗ್ಯ ರಕ್ಷಣೆಯಲ್ಲಿ ಹೂಡಿಕೆ ಮತ್ತು ಸಹಯೋಗಕ್ಕೆ ಮುಕ್ತವಾಗಿದೆ ಎಂದು ಸೂಚಿಸುತ್ತದೆ. ಆಯುಷ್ಯ ನಿವೇಶ ಸಾರಥಿ ಹೂಡಿಕೆದಾರರನ್ನ ಸಬಲೀಕರಣಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಇದು ನೈಜ ಸಮಯದ ಡೇಟಾ ಮತ್ತು ಪಾರದರ್ಶಕ ನೀತಿ ಮಾರ್ಗದರ್ಶನವನ್ನ ಒದಗಿಸುತ್ತದೆ. ಈ ಪೋರ್ಟಲ್ ಹೂಡಿಕೆದಾರರನ್ನ ಭಾರತದ ಶ್ರೀಮಂತ ನೈಸರ್ಗಿಕ ಸಂಪನ್ಮೂಲಗಳೊಂದಿಗೆ ಸಂಪರ್ಕಿಸುತ್ತದೆ. ಇದರಲ್ಲಿ 8,000ಕ್ಕೂ ಹೆಚ್ಚು ಔಷಧೀಯ ಸಸ್ಯ ಪ್ರಭೇದಗಳು ಸೇರಿವೆ. ವೈದ್ಯಕೀಯ ಮೌಲ್ಯ ಪ್ರಯಾಣದಲ್ಲಿ MVT ಮೆಡಿಕಲ್ ವ್ಯಾಲ್ಯೂ ಟ್ರಾವೆಲ್ ಆಯುಷ್ಯ ವಲಯವು ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಭಾರತದ ಅಗ್ರ 5 ಆರೋಗ್ಯ ಸೇವೆಗಳಲ್ಲಿ ಸ್ಥಾನ ಪಡೆದಿದೆ. ಈ ವಲಯವು ಜಾಗತಿಕವಾಗಿ $13 ಬಿಲಿಯನ್ ಅನ್ನ MVT ಉದ್ಯಮಕ್ಕೆ ಕೊಡುಗೆ ನೀಡುತ್ತದೆ. ಆಯುಷ್ಯ ನಿವೇಶ ಸಾರಥಿ ಪೋರ್ಟಲ್ ಇದನ್ನ ನವದೆಹಲಿಯಲ್ಲಿ ನಡೆದಂತಹ ಆಯುಷ್ಯ ಪಾಲುದಾರರು ಉದ್ಯಮ ಸಂವಹನ ಸಭೆಯಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಈ ಪೋರ್ಟಲ್ ಭಾರತವನ್ನ ಸಾಂಪ್ರದಾಯಿಕ ಔಷಧ ಮತ್ತು ಸ್ವಾಸ್ಥ್ಯದಲ್ಲಿ ಜಾಗತಿಕ ನಾಯಕನನ್ನಾಗಿ ಮಾಡುವ ಗುರಿಯನ್ನ ಹೊಂದಿದೆ. ಇದು ಆಯುಷ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಇನ್ವೆಸ್ಟ್ ಇಂಡಿಯಾದ ಸಹಯೋಗದೊಂದಿಗೆ ಈ ಪೋರ್ಟಲ್ ಅನ್ನ ಅಭಿವೃದ್ಧಿಪಡಿಸಲಾಗಿದೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.
ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.